ಹಾಯ್ ಎಲ್ಲರಿಗೂ, ಇವತ್ತು ಬುಧವಾರದ ಮಿನಿ ವ್ಲಾಗ್. ನಾನಿವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಟಿಫನ್ಗೆ ಏನೂ ನಾಷ್ಟ ಮಾಡಲಿಲ್ಲ ರೀ. ಇವತ್ತು ನಮ್ಮ ಮನೆಯವ್ರಿಗೆ ಟಿಫನ್ಗೂ ಆಗುತ್ತಾ ಮತ್ತು ಬೆಳಗ್ಗೆ ನಾಷ್ಟನೂ ಇದೆ ಮಾಡೋಕ್ಕಿನಂದ್ರೆ ಅವರು. ಅದಕ್ಕಾಗಿ ನಾನು ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡ್ಕೊತಾ ಇದ್ದೀನಿ ರೀ. ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಒಂದು ಕಟ್ ಮಾಡ್ದಂಗಂಥ ಉಳ್ಳಾಗಡ್ಡಿ, ಟಮಾಟಿ ಹಣ್ಣು, ಖಾರ, ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಳ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀನಿ ರೀ. ಅವು ಹಾಕ್ಕೊಂಡು ಪಲ್ಯ ರೆಡಿ ಮಾಡಿಟ್ಟು ನಾನು ರೊಟ್ಟಿ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ರೊಟ್ಟಿ ಜೊತೆ ಅಂತರೂ ಬೆಂಡೆಕಾಯಿ ಪಲ್ಯ ಸೂಪರಾಗಿರುತ್ತೆ ನೋಡಿರಿ. ನಮ್ಮ ಮನೆಯವ್ರಿಗೆ ಜೋಳದ ರೊಟ್ಟಿ ಅಂದರೂ ಕೂಡ ತುಂಬ ಇಷ್ಟ ರೀ. ಅದಕ್ಕಾಗಿ ನಮ್ಮ ಮನೆಯವ್ರು ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಂದರೆ, ಅದಕ್ಕಾಗಿ ನಾನಿವತ್ತು ಬೆಂಡೆಕಾಯಿ ಪಲ್ಯ ಜೋಳದ ರೊಟ್ಟಿ ಮಾಡಿದ್ದೀನಿ ನೋಡಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ದು ಇವತ್ತಿನ ಮಿನಿ ವ್ಲಾಗ್ ಈ ಥರ ಇತ್ತು ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಬಾಯ್.